ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರಿಡಿಕ್ಷನ್ ಹಾಗೂ ಟೀಸರ್ ರಿವ್ಯೂ ಮಾಡಲಿಕ್ಕೆ ಹೊರಟಿರೋದು ಕರ್ನಾಟಕದ ಮೋಸ್ಟ್ ಅವೇಟೆಡ್ ಫಿಲ್ಮ್ ಆದ ಟಾಕ್ಸಿಕ್ ಬಗ್ಗೆ. ಅದೇ ರೀತಿ ಈ ಫಿಲ್ಮ್ ಲೀಡ್ರಲ್ಲಿ ಕರ್ನಾಟಕದ ರಾಕಿಂಗ್ ಸ್ಟಾರ್ ಯಶ್ ಅವರಿದ್ದಾರೆ. ಅದೇ ರೀತಿ ಇವತ್ತು ಯಶ್ ಅವರ ಜನ್ಮದಿನವಾದ ಕಾರಣ ಈ ಫಿಲ್ಮ್ನ ಟೀಸರನ್ನು ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಇಡೀ ಫಿಲ್ಮಿ ರಾಕ್ಸ್ ತಂಡದಿಂದ ಯಶ್ ಅವರ ಜನ್ಮದಿನಕ್ಕೆ ಹಾರ್ದಿಕ ಶುಭಾಶಯಗಳಂತ ಹೇಳುತ್ತಾ ಇವತ್ತು ನಾವು ಮಾತಾಡಲಿಕ್ಕೆ ಹೊರಟಿರೋದು ಇಡೀ ಇಂಡಿಯಾನೇ ಕಾಯ್ತಿರೋ ಫಿಲ್ಮ್ ರಾಕಿಂಗ್ ಸ್ಟಾರ್ ಯಶ್ ಅವರದ್ದು ಟಾಕ್ಸಿಕ್ ಬಗ್ಗೆ. ಅದೇ ರೀತಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಕನ್ನಡ ಫಿಲ್ಮ್ಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಹೌದು ಫ್ರೆಂಡ್ಸ್, ಇವತ್ತು ನಾವು ಮಾತಾಡಲಿಕ್ಕೆ ಹೊರಟಿರೋದು ಇಡೀ ಇಂಡಿಯಾನೇ ಕಾಯ್ತಿರುವ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋ ಅಪ್ಸ್ ಟೀಸರ್ ಬಗ್ಗೆ. ಎಸ್ ಫ್ರೆಂಡ್ಸ್, ಮೊದಲದಾಗಿ ಟೀಸರ್ ರಿವ್ಯೂ ಬಗ್ಗೆ ಮಾತಾಡಿದ್ರೆ ಮೊದಲದಾಗಿ ಹೇಳಬೇಕಂದ್ರೆ ಇದು ಸಾಮಾನ್ಯ ಮಾಸ್ ಟೀಸರ್ ಅಲ್ಲ ಸ್ನೇಹಿತರೆ. ಟೀಸರ್ ಸ್ಟಾರ್ಟ್ ಆದ ಕ್ಷಣದಿಂದಲೇ ಒಂದು ಡಾರ್ಕ್ ಮಿಸ್ಟೀರಿಯಸ್ ವೈಬ್ ಕೊಡ್ತದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಲೋ ಆಗಿ ಬಿಲ್ಡಪ್ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಆದರೂ ಕಣ್ಣಲ್ಲಿ ಒಂದು ಡೇಂಜರ್ ಆ್ಯಟಿಟ್ಯೂಡ್ ಡೆಪ್ತ್ ಇದೆ ಅಂತ ಹೇಳ್ಬೋದು. KGF ಸ್ಟೈಲ್ ಮಾಸ್ ಹೀರೋ ಫಿಲ್ಮ್ ಅಲ್ಲ ಇದು ಯಶ್ ಒಂದು ಕ್ಯಾರೆಕ್ಟರ್ ಆ್ಯಕ್ಟರ್ ಒಂದು ಗ್ರೇ ಶೇಡ್ ರೋಲಲ್ಲಿ ಕಾಣಿಸ್ತಾರೆ ಅನ್ನೋ ಫೀಲಿಂಗ್ ಬರ್ತಿದೆ. ಲೈಟಿಂಗ್, ವಿಜುವಲ್ಸ್, ಕಾಸ್ಟ್ಯೂಮ್ಸ್ ಎಲ್ಲವೂ ಇಂಟರ್ನ್ಯಾಷನಲ್ ಲೆವೆಲ್ ಫೀಲ್ ಕೊಡ್ತಿದೆ ಅಂತ ಹೇಳ್ಬೋದು. ನಿಜಕ್ಕೂ ಕನ್ನಡ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ ಅನ್ನೋ ಪ್ರೂಫ್ 100% ಈ ಟೀಸರಲ್ಲಿ ಕಾಣ್ತಿದೆ ಅಂತ ಹೇಳ್ಬೋದು. ಈ ಫಿಲ್ಮ್ನ ಸ್ಟೋರಿ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಅಕಾರ್ಡಿಂಗ್ ಟು ದ ಟೀಸರ್ ನೋಡ್ತಿದ್ರೆ ಒಂದು ಡೌಟ್ ಬರುತ್ತದೆ, ಇದೊಂದು ಡ್ರಗ್ ಮಾಫಿಯಾ ಸ್ಟೋರಿ ಇರಬಹುದಾ ಅಥವಾ ಅಂಡರ್ ಗ್ರೌಂಡ್ ಕ್ರೈಮ್ ವರ್ಲ್ಡ್ ಸ್ಟೋರಿ ಇರಬಹುದಾ ಅಂತ. ಫೇರಿ ಟೇಲ್ ಫಾರ್ ಗ್ರೋಪ್ಸ್ ಅನ್ನೋ ಟ್ಯಾಗ್ಲೈನ್ ನೋಡಿದ್ರೆ ಇದೊಂದು ಫ್ಯಾಂಟಸಿ ರಿಯಾಲಿಟಿ ಮಿಕ್ಸ್ ಇರಬಹುದು. ಹೀರೋ ಫುಲ್ ವೈಟು ಅಲ್ಲ ಬ್ಲ್ಯಾಕು ಅಲ್ಲ, ಒಂದು ಮಾರಲಿ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಅಂತ ಸ್ಪಷ್ಟಪಡಿಸ್ತಿದ್ದಾರೆ. ಫಿಲ್ಮ್ ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ ಈ ಫಿಲ್ಮನ್ನು ಡೈರೆಕ್ಟ್ ಮಾಡಿದವರು ಗೀತು ಮೋಹನ್ ದಾಸ್ ಆಗಿದ್ದು, ಈ ಫಿಲ್ಮ್ಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ರವಿ ಬಸ್ರೂರ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಟಾಕ್ಸಿಕ್ ಫಿಲ್ಮ್ನ ಬಜೆಟ್ ಹಾಗೂ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರಿಡಿಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾದ್ರೆ ಈ ಫಿಲ್ಮ್ನ ಬಜೆಟ್ ಅಫಿಷಿಯಲ್ ಆಗಿ ರಿಲೀಸ್ ಮಾಡಲಿಲ್ಲ ಅಂತ ಹೇಳ್ಬೋದು. ಆದರೂ 200ರಿಂದ 300 ಕೋಟಿವರೆಗೆ ಬಜೆಟ್ ಇದೆ ಅಂತ ಈ ಫಿಲ್ಮ್ನ ಪ್ರಿಡಿಕ್ಷನ್ ಮಾಡಬಹುದು ಅಂತ ಹೇಳ್ಬೋದು. ಯಾಕೆಂದರೆ ಟೀಸರಲ್ಲಿ ಹಾಗೆ ಕಾಣಿಸ್ತಿದೆ ಅಂತ ಹೇಳ್ಬೋದು. ಹಾಗೆ ಈ ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಫಸ್ಟ್ ಡೇ ಪ್ರಿಡಿಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಅಕಾರ್ಡಿಂಗ್ ಟು ದ ಈ ಫಿಲ್ಮ್ ರಿಲೀಸ್ ಆಗ್ತಿರುವ ಲ್ಯಾಂಗ್ವೇಜಸ್ ಹಾಗೂ ಸ್ಕ್ರೀನ್ ಕೌಂಟ್ಸ್ ಹಾಗೂ ಆಲ್ ಓವರ್ ಇಂಡಿಯಾದಲ್ಲಿ ಈ ಫಿಲ್ಮ್ಗಿರುವ ಕ್ರೇಜ್ ಪ್ರಕಾರ 80ರಿಂದ 90 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಫಸ್ಟ್ ಡೇ ವರ್ಲ್ಡ್ ವೈಡ್ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರಿಡಿಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ 150 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಬಹುದು ಅಂತ ಹೇಳ್ಬೋದು. ಅದೇ ರೀತಿ ಈ ಫಿಲ್ಮ್ ಅಂತೂ ಬಾಕ್ಸ್ ಆಫೀಸಲ್ಲಿ ಧೂಳೆಬ್ಬಿಸುವ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು. ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆ ಮೂಡುವ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು ಟಾಕ್ಸಿಕ್ ಫಿಲ್ಮಲ್ಲಿ. ಒಟ್ಟಾರೆ ಹೇಳೋದಾದರೆ ಟಾಕ್ಸಿಕ್ ಟೀಸರ್ ಒಂದು ಥಿಂಗ್ ಕ್ಲಿಯರ್ ಮಾಡಿದೆ. ಅದೇನೆಂದರೆ ಇದು ರೊಟೀನ್ ಫಿಲ್ಮ್ ಅಲ್ಲ, ಇದು ಯಶ್ ಅವರ ಕೆರಿಯರಲ್ಲಿ ಮೋಸ್ಟ್ ಸ್ಟೈಲಿಶ್ ಎಕ್ಸ್ಪರಿಮೆಂಟಲ್ ಫಿಲ್ಮ್ ಆಗಿದೆ ಅಂತ ಹೇಳ್ಬೋದು. ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗ್ತಿರೋ ಕಾರಣ ಈ ಫಿಲ್ಮ್ಗೆ ತುಂಬಾ ಕ್ರೇಜ್ ಇದೆ ಅಂತ ಹೇಳ್ಬೋದು ಆಲ್ ಓವರ್ ಇಂಡಿಯಾದಲ್ಲಿ. ನಿಮ್ಮ ಪ್ರಕಾರ ಈ ಫಿಲ್ಮ್ ಫಸ್ಟ್ ಡೇಗೆ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವೇನಾದರೂ ಈ ಫಿಲ್ಮ್ನ ಟೀಸರ್ ನೋಡಿದ್ರೆ ಈ ಫಿಲ್ಮ್ನ ಟೀಸರ್ ಹೇಗಿತ್ತಂತ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಟಾಕ್ಸಿಕ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರಿಡಿಕ್ಷನ್ ಹಾಗೂ ಈ ಫಿಲ್ಮ್ನ ಅಪ್ಡೇಟನ್ನು ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.